ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ತಾಳಿ ತಗೊಳಪ್ಪ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಬಧ್ನಾಮಿ ಶುಭಗೆ ತ್ವಂ ಜೀವ ಶರದಶ್ಶತಂ ಮಾಂಗಲ್ಯ ಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ಯಾಕಾರ್ತಿ ಹೇಳ್ತಾ ಇದೆಯಾ? ಸಹಿಸ್ಕೊಳಕ್ಕಾಗ್ತಾ ಇಲ್ವಾ? ಹಾಗೇನಿಲ್ಲ ಅದಕ್ಕೆ. ನಿರ್ಧಾರ ನಿಂದೆ ತಾನೆ. ಈಗ ನೀನೇ ಹೀಗತ್ರೆ ಹೇಗೆ? ಸಹಿಸ್ಕೋಬೇಕು, ಬೇರೆ ದಾರಿನೇ ಇಲ್ಲ. ಇದು ದುಃಖಕ್ಕೆ ಬರ್ತಿರೋ ಕಣ್ಣೀರು ಅಥವಾ ಆನಂದಕ್ಕೂ ಗೊತ್ತಿಲ್ಲ ಅದಕ್ಕೆ. ಹತ್ತು ಬಿಡಿ ಅಮ್ಮೋರೆ, ನೀವು ಸಂತೋಷಕ್ಕತ್ರು ದುಃಖಕ್ಕತ್ರು ನಿಮ್ಮ ಕಣ್ಣೀರಿಗೆ ಒಂದು ಬೆಲೆ ಇದೆ. ಜೋರಾಗಿ ಹತ್ತು ಬಿಡಿ. ನೀವು ದುಃಖ ಕಳ್ತಾ ಇದ್ರೆ ಆ ದುಃಖ ನಿಮ್ಮ ಮನಸ್ಸಿಂದ ಕಟ್ಟೆ ಹೊಡ್ಕೊಂಡು ಹೊರಗಡೆ ಬಂದ್ಬಿಡ್ಲಿ. ಸುಖಕ್ಕೆ ಕಣ್ಣೀರು ಬರ್ತಾ ಇದ್ರೆ ನಿಮ್ಮ ಕಣ್ಣಿನ ಮುಖಾಂತರ ಇಡೀ ಮನೆಗೆ ಹರಡ್ಲಿ. ಹೌದಮ್ಮ ಆರ್ತಿ, ನೀನ್ ಮನ್ಸು ಮಾಡಿದ್ದಕ್ಕೆ ಇಷ್ಟೆಲ್ಲ ನಡೆದಿರೋದು. ನೀನ್ ಚೆನ್ನಾಗಿರ್ಬೇಕಮ್ಮ. ನೀನಿರೋ ಅಷ್ಟು ದಿವಸ ನಗ್ನಗ್ತಾ ಇರಬೇಕು. ಪ್ರಿಯಾ, ಮಾವನ ಹತ್ರ ಆಶೀರ್ವಾದ ತಗೊಳ್ಳಿ. ಹೋಗಿ ಅಂದ್ರೆ ಬೇಡಮ್ಮ, ಬೇಡ. ನಿನಗೆ ನಿಜವಾಗ್ಲೂ ಆಶೀರ್ವಾದ ಮಾಡಬೇಕಾಗಿರೋದು ನಾನಲ್ಲಮ್ಮ. ಅಲ್ಲಿ ನಿಂತಿದ್ದಾಳೆ ನೋಡು, ನಮ್ಮನೆ ದೇವತೆ, ನಿನ್ನ ಅಕ್ಕ. ಅವಳು ನಿನ್ಗೆ ಆಶೀರ್ವಾದ ಮಾಡಬೇಕು. ನಾನು ಒಂದು ಹೆಣ್ಣು. ನಿಮ್ಮ ಸಂಕಟ ನನಗೆ ಅರ್ಥ ಆಗುತ್ತೆ ಅಕ್ಕ. ಈ ಮನೇಲಿ ನಿಮ್ಮ ಥರನೇ ಬದುಕೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಆಶೀರ್ವಾದ ನನಗೆ ಬೇಕು ಅಕ್ಕ. ನಾನು ಎಲ್ಲರ ಥರ ಸಾಮಾನ್ಯಳು ಅಷ್ಟೆ. ನನ್ನ ಆಶೀರ್ವಾದ ಸದಾ ನಿನ್ನ ಜೊತೆ ಇರುತ್ತೆ. ಈ ಮನೆಯವ್ರ ಪ್ರೀತಿ ಮುಂದೆ ನಾನೇನು ಅಲ್ಲ ಪ್ರಿಯಾ. ನೀನು ಈ ಮನೇಲಿ ನನಗಿಂತ ಹೆಚ್ಚು ಪ್ರೀತಿ ಸಂಪಾದನೆ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಹೋಗಿ ನಿಮ್ಮ ಅಮ್ಮನ ಹತ್ರ ಆಶೀರ್ವಾದ ತಗೋ. ಸಂತಕಿರಿ ಎದಳವ ಎದಳು. ಪ್ರಿಯಾ, ದೀರ್ಘ ಸುಮಂಗಲಿಯಾಗಿ ಈ ಮನೆಯೆಲ್ಲ ಓಡಾಡ್ಕೊಂಡು ಈ ಮನೇಲಿ ಎಲ್ರೂ ಸಂತೋಷವಾಗಿ ನೋಡಿಕೊಂಡು ಅವ್ರ ಕಷ್ಟಕ್ಕೆ ಹೆಗಲು ಕೊಡ್ತಾ ಅವ್ರ ಸಂತೋಷಕ್ಕೆ ತುಪ್ಪ ಸುರಿತಾ ಗಂಡನ ಕಣ್ಣಲ್ಲಿ ಕಣ್ಣಿಟ್ಟು 10 ಮಕ್ಕಳನ್ನೆತ್ತು ಸುಖವಾಗಿ ಬಾಳು. ಆರ್ತಿ ಕಣ್ಬಿಡು. ಆರ್ತಿ, ನಿನಗೇನು ಆಗ್ಬಾರ್ದು. ಕಣ್ಬಿಡು ಆರ್ತಿ. ಕಣ್ಬಿಡು ಆರ್ತಿ. ಆರ್ತಿ ಅತ್ತಿಗೆ. ಅಯ್ಯೋ,
ಮದುವೆ ಮುಗಿಯೋವರೆಗೂ ಚೆನ್ನಾಗಿದ್ದು ಈಗ ಹೀಗಾಗಬಾರ್ದಾಗಿತ್ತು. ಆ ದೇವರು ತುಂಬ ಕ್ರೂರಿ. ಆರ್ತಿ ಕಣ್ಬಿಡಮ್ಮ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡಮ್ಮ, ನೀನು ಕಣ್ಬಿಡಮ್ಮ. ಆರ್ತಿ, ನಿನಗೇನಾದರೂ ಆದರೆ ನಾನಿರೋದಿಲ್ಲ. ಕಣ್ಬಿಡು ಆರ್ತಿ, ಆರ್ತಿ ಕಣ್ಬಿಡು, ಆರ್ತಿ ಕಣ್ಬಿಡು, ಆರ್ತಿ. ಒಂದು ಕ್ಷಣಕ್ಕೆ ಬೆಟ್ಟದಷ್ಟು ಕನ್ಸು ಕಟ್ಕೊಂಡ್ಬಿಟ್ಟಿದ್ದೆ. ಕಣ್ಣು ತೆರೀತಾ ಇದ್ದಂಗೆ ಬೆಟ್ಟ ಎಲ್ಲ ಕರಗಿ ನೀರಾಗೋಯ್ತು. ಯಾವ ಬೆಟ್ಟ, ಯಾವ ನೀರ್ ಬಗ್ಗೆ ಮಾತಾಡ್ತಿದ್ಯಾ ನೀನು? ಅಯ್ಯ ನಮ್ಮವ್ವ, ಚುಂಚನಗಿರಿ ಬೆಟ್ಟ, ಕಾವೇರಿ ನೀರಿನ ಬಗ್ಗೆ ಮಾತಾಡ್ತೀವಿ. ಅಯ್ಯ, ಸಿಟಿಗೆ ಬಂದು ನಿನ್ನ ಬುದ್ಧಿ ಮಂದ ಆಗೋಗದೆ. ನಾನು ಹೇಳ್ತಾ ಇದ್ದಂಗೆ ಹಿಡ್ದಾಕೊಂಡ್ಬಿಡ್ಬೇಕು ಕಣಮ್ಮಿ. ನಿನ್ನ ಒಳಾರ್ಥಗಳು, ನಿನ್ನ ಒಗಟು ಮಾತುಗಳು ನನಗೆ ಅರ್ಥ ಆಗಲ್ಲ ಅಮ್ಮ. ದಯವಿಟ್ಟು ಬಿಡಿಸಿ ಹೇಳು. ಅದೇ ಕಣಮ್ಮಿ, ಆಗಲೇ ನಡೀತಲ್ಲ, ನಿನ್ನ ಅಶೋಕಪ್ಪನ ಜೋಡಿಯಾಗಿ ನೋಡಿ ಆರ್ತಿ ದಬಕ್ಕಂತ ಬಿದ್ಬಿಟ್ಲಲ್ಲ. ನಾನಂತೂ ಆರ್ತಿ ಚಟ್ಟಕ್ಕೆ ನೀನು ಪಟ್ಟಕ್ಕೆ ಅಂತ ಖುಷಿ ಪಟ್ಬಿಟ್ಟೆ. ಯಾವಾಗ ಕಣ್ಣು ಬಿಟ್ಲೋ ನನ್ನ ಕನ್ಸೆಲ್ಲ ಕರ್ಗೋಯ್ತು. ಆರ್ತಿ ಅಕ್ಕ ಕೆಳಗೆ ಬಿದ್ದಿದ್ದು ನೋಡಿ ಮನೆಯವರೆಲ್ಲ ಭಯ ಪಟ್ಕೊಂಡು ನಡುಕ್ತಾ ಇದ್ರೆ ನಿನಗೆ ಆ ಗ್ಯಾಪಲ್ಲಿ ಕನ್ಸು ಬೇರೆ ಬಿದ್ದುಬಿಡ್ತಾ? ಅಲ್ಲಿ ಆರ್ತಿ ಅಕ್ಕನ ಪ್ರಾಣ ಹೋಗ್ತಿದ್ರೆ ನಾನು ಪಟ್ಟ ಇರಬೇಕಿತ್ತಾ? ಸೊಸೆ ಪಟ್ಟಕ್ಕೆ ಇರೋದ್ರಲ್ಲಿ ಏನು ತಪ್ಪದೆ? ಅಮ್ಮ, ನೀನು ನಿನ್ನ ಮಗಳು ಪಟ್ಟಕ್ಕೆ ಇರೋದನ್ನ ಮಾತ್ರ ಯೋಚನೆ ಮಾಡ್ತಿದ್ಯಾ. ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋ. ನನ್ನ ಕುತ್ತಿಗೆಗೆ ತಾಳಿ ಬೀಳ್ತಿದ್ದ ಹಾಗೆ ನಾನು ಈ ಮನೆ ಸೊಸೆ. ಲೇ ಅಮ್ಮಿ, ಇನ್ನೊಂದು ಕಿತ ಹೇಳೆ. ಈ ಮಾತನ್ನು ಕೇಳಿ ಕಿವಿಗಳು ಖುಷಿ ಆಗ್ಲಿ. ನನ್ನ ಕುತ್ತಿಗೆಗೆ ತಾಳಿ ಬೀಳ್ತಿದ್ದ ಹಾಗೆ ನಾನು ಈ ಮನೆ ಸೊಸೆ, ಹೌದಾ? ಹೌದು ಕಣಮ್ಮಿ. ಆ ಕ್ಷಣ ಆರ್ತಿ ಅಕ್ಕಂಗೆ ಏನಾದರೂ ಆಗ್ಬಿಟ್ಟಿದ್ದಿದ್ರೆ, ನಾನು ಈ ಮನೆ ಸೊಸೆ ಆಗ್ತಾ ಇದ್ದ ಹಾಗೆ ಅಪಶಕ್ನ ಆಗೋಯ್ತಲ್ಲ ಅಂತ ಎಲ್ಲರೂ ನನ್ನ ಕಾಲ್ಗುಣದ ಬಗ್ಗೆ ಕೆಟ್ಟಾಗಿ ಮಾತಾಡ್ತಿದ್ರು ಅಮ್ಮ. ಈ ಮನೆಗೆ ಸೊಸೆ ಆಗ್ತಾ ಇದ್ದ ಹಾಗೆ ಆ ಪಟ್ಟನೆಲ್ಲ ಹೊತ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ ಅಮ್ಮ. ನನ್ನ ಕಾಲ್ಗುಣ ಚೆನ್ನಾಗಿಲ್ಲ ಅಂತ ಎಲ್ಲರೂ ಕೆಟ್ಟಾಗಿ ಮಾತಾಡಿದ್ರೆ ನಾನು ಈ ಮನೇಲಿ ಹೇಗೆ ಖುಷಿಯಾಗಿರಲಿ? ಮುಕ್ಕಣಮ್ಮಿ, ನೀ ಹೇಳೋದ್ರಾಗೂ ಅರ್ಥ ಇದೆ. ಪರವಾಗಿಲ್ಲ, ನಿಂತಳಿಯಾಗೂ ಹೊಸಿ ಬುದ್ಧಿ ಇದೆ. ನಾ ಇದನ್ನೆಲ್ಲ ಯೋಚನೆನೇ ಮಾಡಿರಲಿಲ್ಲ. ಆರ್ತಿ ಇವತ್ತಲ್ದಿದ್ರೆ ನಾಳೆ ಸತ್ರು ಸಾಕು. ಬತ್ತೀನಿರು. ಈ ಮದುವೆ ಟೆನ್ಷನಿಂದ ಇವತ್ತೇನು ಸ್ಪೆಷಲ್ ಡೇ ಅನ್ನೋದೇ ಮರ್ತು ಹೋಗಿದ್ಯಾ? ಪರವಾಗಿಲ್ಲ ಬಿಡು, ನನಗೆ ಅರ್ಥ ಆಗತ್ತೆ. ನೀನು ಮರೆತರು ನೆನ್ಪು ಮಾಡಕ್ಕೆ ನಾನಿದ್ದೀನಿ. ಅಣ್ಣ, ಅಣ್ಣ, ಅಶೋಕಣ್ಣ, 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 ಅದಕ್ಕೆ ವೇದಾ, ಯಾಕೇನಾಯ್ತು? ಯಾಕೆ ಅಳ್ತಾ ಇದೆಯಾ? ಅದಕ್ಕೆ ಅಶೋಕಣ್ಣ ಎಲ್ಲೂ ಕಾಣಿಸ್ತಿಲ್ಲ. ಮನೆಯೆಲ್ಲ ಹುಡುಕ್ತೆ, ಎಲ್ಲೂ ಇಲ್ಲ. ಅದಕ್ಕೆ ಎಷ್ಟೊತ್ತಿಂದ ಕಾಣಿಸ್ತಿಲ್ಲ? ಮದುವೆಲಿ ನೋಡಿದ್ದು, ಆಮೇಲೆ ಎಲ್ಲೂ ಕಾಣಿಸ್ತಿಲ್ಲ. ಅವ್ನು ಹುಡ್ಕೊಂಡು ರೂಮ್ಗೂ ಹೋಗಿದ್ದೆ, ಅಲ್ಲೂ ಇಲ್ಲ. ಮದುವೆ ಆದಮೇಲೆ ಏನಾದರೂ ಬೇಜಾರು ಮಾಡ್ಕೊಂಡು ಎಲ್ಲಾದರೂ ಹೋಗ್ಬಿಟ್ಟಿದ್ದಾನ? ಬಾ ನನ್ನ ಜೊತೆ. At the moment, please try again later. ಈ ಕ್ಷಣದಲ್ಲಿ ನೀವು ಕರೆ ಮಾಡಿರುವ
ಕೆಲಸ ಮಾಡಿಬಿಟ್ರಿ ಅಶೋಕ್. ಈ ಮದುವೆ ನಿಮ್ಗೆ ಇಷ್ಟ ಇಲ್ಲ ಅಂತ ಕೊನೆಗೂ ಪ್ರೂವ್ ಮಾಡಿಬಿಟ್ರ. ಅದಕ್ಕೆ ನನಗೆ ತುಂಬ ಭಯ ಆಗ್ತಿದೆ. ಬನ್ನಿ ಮನೆಯವ್ರ ಹತ್ರ ಹೇಳ್ಬಿಡೋಣ. ಬೇಡ ವೇದ, ಬೇಡ. ಜಮುನಾ ಮತ್ತೆ ಪ್ರಿಯಾ ಗೊತ್ತಾದ್ರೆ ದೊಡ್ಡ ಅನಾಹುತನೇ ನಡೆದೋಗುತ್ತೆ. ಅಶೋಕ್ ಅವ್ರಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಅವ್ರ ಮನೆ ಬಿಟ್ಟು ಹೋಗಿದ್ದಾರೆ ಅನ್ಕೋತಾರೆ. ಬೇಡ. ಇವತ್ತು ರಕ್ಷಾ ಬಂಧನ. ಅಣ್ಣನ ಕೈಗೆ ಈ ರಾಖಿ ಕಟ್ಟಿ ಅವನ ಹತ್ರ ಆಶೀರ್ವಾದ ಪಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಛೆ, ನನ್ನ ಆಸೆ ಎಲ್ಲ ನುಚ್ಚುನೂರಾಗೋಯ್ತು. ಅಣ್ಣ, ಯಾಕೋ ಹೀಗೆ ಮಾಡಿದೆ? ಈ ತಂಗಿನ ಮರ್ತು ಹೋಗ್ಬಿಟ್ಟ? ಈ ತಂಗಿ ಮೇಲೆ ನಿನ್ ಪ್ರೀತಿ ಕಮ್ಮಿ ಆಗೋಯ್ತಾ? ಸಮಾಧಾನ ಮಾಡ್ಕೋ ವೇದ. ಇದೆಲ್ಲ ಆಗಿದ್ದು ನನ್ನಿಂದಲೇ. ನೀನ್ ಸಂತೋಷವಾಗಿ ರಕ್ಷಾಬಂಧನ ಆಚರಿಸ್ಕೊಳ್ದೇ ಇರೋ ಹಾಗಾಗೋಯ್ತು. ಇಲ್ಲ, ಅವ್ರೆಲ್ಲೇ ಇದ್ರು ನಾನು ಕರ್ಕೊಂಡು ಬರ್ತೀನಿ. ಕರ್ಕೊಂಡು ಬಂದು ನಿನ್ನ ಮುಂದೆ ನಿಲ್ಲಿಸ್ತೀನಿ. ಥ್ಯಾಂಕ್ಸ್ ಅದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಆದರೆ ನೀವೊಬ್ಬರೇ ಹೋಗ್ತೀರಾ? ನಾನು ಬರ್ತೀನಿ. ಬೇಡ ವೇದ, ಪ್ಲೀಸ್ ಅದಕ್ಕೆ. ವೇದ, ಅಣ್ಣ, ಅಣ್ಣ, ಈ ಸ್ಪೆಷಲ್ ಡೇನ ಮರೆತು ನನ್ನ ಅಣ್ಣ ಎಲ್ಲೋ ಹೋಗ್ಬಿಟ್ಟಿದ್ದಾನೆ ಅಂತ ಅಳ್ತಾ ಇದೆಯಾ? ಅಯ್ಯೋ ಹುಚ್ಚಿ, ಇಷ್ಟು ವರ್ಷ ನಿನ್ನ ಕೈಲಿ ರಾಖಿ ಕಟ್ಟಿಸ್ಕೊಂಡು ಈಗ ಈ ತಂಗಿಗೆ ನಾನು ಕೈ ಕೊಟ್ಟು ಹೋಗ್ಬಿಡ್ತೀನ? ನಿನ್ ಮನೇಲಿ ಎಲ್ಲೂ ಕಾಣಿಸ್ಲಿಲ್ವಲ್ಲ, ನನ್ಗೆಷ್ಟು ಭಯ ಆಗಿತ್ತು ಗೊತ್ತಾ? ಮನೆಯಲ್ಲಿ 100 ಸಮಸ್ಯೆಗಳು ಬರಬಹುದು, ಈ ಅಣ್ಣನಿಗೆ 100 ಕಷ್ಟಗಳು ಬರಬಹುದು, ಮನಸ್ಸು 100 ಕಡೆಗೆ ವಾಲ್ಬಹುದು. ಆದರೆ ಅಣ್ಣನ ಸ್ಥಾನ ತುಂಬ ತಂಗಿ ವಿಷಯನ ಯೋಚನೆ ಮಾಡೋದಕ್ಕೆ ಯಾವಾಗಲೂ ಒಂದು ಜಾಗ ಇದ್ದೇ ಇರುತ್ತೆ. ಹೆಂಡತಿ ಬಂದಾಗ ತಂಗಿ ಸ್ಥಾನಕ್ಕೆ ಬೆಲೆ ಇರಲ್ಲ ಅಂತ ತುಂಬ ಜನ ಹೇಳ್ಬೋದು. ಆದರೆ ಅತ್ತಿಗೆನ ತಾಯಿ ಸ್ಥಾನದಲ್ಲಿ ನೋಡಿದವಳು ನೀನು. ಬರೀ ನನ್ನ ಹೃದಯದಲ್ಲಿ ಮಾತ್ರ ಅಲ್ಲ, ನಿನ್ನ ಅತ್ತಿಗೆ ಅಂದರೆ ನನ್ನ ಹೆಂಡತಿ ಹೃದಯದಲ್ಲೂ ಜಾಗ ಮಾಡ್ಕೊಂಡವಳು ನೀನು. ಅದು ನಿನ್ನ ವ್ಯಕ್ತಿತ್ವನ ತೋರಿಸತ್ತೆ. ನಿನ್ನ ತಾಳ್ಮೆ, ನಿನ್ನ ನಿಸ್ವಾರ್ಥ ಮನೋಭಾವ, ಈ ಅಣ್ಣನ ನೋಡ್ಕೊಳ್ಳೋ ರೀತಿ ನಿನ್ನ ಅಣ್ಣ ತಂಗಿ ಸಂಬಂಧನ ಇನ್ನೂ ಹೆಚ್ಚು ಮಾಡಿದೆ. ನೀನು ಹೀಗೆ ಇರು ವೇದ, ಬದಲಾಗ್ಬೇಡ. ಅಣ್ಣ, ನಿನಗೋಸ್ಕರ ಈ ತಂಗಿ ಯಾವಾಗ್ಲೂ ಹೀಗೆ ಇರ್ತಾಳೋ, ಯಾವತ್ತೂ ಬದಲಾಗಲ್ಲ. ನೀನು ಈ ಮನೆ ಆಧಾರ. ನೀನೊಬ್ಬ ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ನಿನ್ನ ತಂಗಿಯಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ವೇದ. ಈ ಮಾತೇ ಸಾಕು ನಾನು ಖುಷಿಯಾಗಿರೋದಕ್ಕೆ. ನಿನ್ನೆ ತಾನೇ ನಿನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ದಾಗಿದೆ. ನಿನ್ನೆ ತಾನೇ ನೀನ್ ಸ್ಕೂಲ್ ಯೂನಿಫಾರ್ಮ್ಗೆ ಇಂಕ್ ಚೆಲ್ಲಿ ಬಚ್ಚಿಟ್ಕೊಂಡಾಗಿದೆ. ನಿನ್ನೆ ತಾನೇ ನಿನ್ನ ಬೆನ್ ಮೇಲೆ ಕೂರಿಸ್ಕೊಂಡು ಕೂಸುಮರಿ ಮಾಡ್ದಾಗಿದೆ. ನಿನ್ನೆ ತಾನೇ ನೀನ್ ನೋಟ್ಬುಕ್ ಕದ್ದು ಬಚ್ಚಿಟ್ಟಾಗಿದೆ. ನಿನ್ನೆ ತಾನೇ ಮಂಡಿಲಿ ತೆವಳ್ಕೊಂಡು ಬರ್ತಾ ಇದ್ದ ನನ್ನ ಮುದ್ದು ತಂಗಿ ವೇದನ ನೋಡ್ದಾಗಿದೆ. ನಿನ್ನೆ ತಾನೇ ಕೋಪ ಬಡಿಸಿದಕ್ಕೆ ನಿನ್ ಮಂಡಿ ಮೇಲೆ ಗಾಯ ಮಾಡ್ದಾಗಿದೆ. ನಿನ್ನೆ ತಾನೇ ಕದ್ದು ತಂದ ಸೀಬೆ ಹಣ್ಣನ್ನ ನೀನು ಕೊಟ್ಟಾಗಿದೆ. ನಿನ್ನೆ ತಾನೇ ನಿನ್ ಬ್ಯಾಗಲ್ಲಿದ್ದ ಲಂಚ್ ಬಾಕ್ಸ್ ನ ಕದ್ದು ತಿಂದಾಗಿದೆ. ನಿನ್ನೆ ತಾನೇ ಇಬ್ರು ಕುಂಟೆ ಬೆಲೆ ಆಡಾಗಿದೆ. ಅಣ್ಣ, ನನ್ನ ಬಾಲ್ಯಕ್ಕೆ ಬಣ್ಣ ಹಚ್ಚಿದವಳು ನೀನು, ಬೆರಗು ತಂದವಳು ನೀನು. ಈ ತಂಗಿಗೆ ಜೀವನ ಕೊಟ್ಟವ್ ನೀನು. ನಿನ್ ಪ್ರೀತಿನ ನಾನು ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ನಿನ್ ಪ್ರೀತಿ ಒಂದೇ ಸಾಕು, ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಕಣೋ. ನಿನ್ನ ಪ್ರೀತಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಕಣೆ. ಈ ತಂಗಿ ಈ ಅಣ್ಣನ ಬರೀ ರಕ್ಷಾ ಬಂಧನ ದಿನ ಮಾತ್ರ ನೆನ್ಪು ಮಾಡ್ಕೊಳ್ಳಲ್ಲ. ನಮ್ಮ ಬಾಳಲ್ಲಿ ಪ್ರತಿದಿನಾನು ರಕ್ಷಾ ಬಂಧನನೇ ಕಣೋ. ಖುಷಿ ಆಯ್ತಾ ವೇದ? ಹ್ಞೂ ಅತ್ತಿಗೆ,
ಅಣ್ಣ ತಂಗಿ ಇಬ್ರು ಹಳೆ ನೆನಪುಗಳಲ್ಲೇ ಮುಳುಗೋದ್ರಾ? ಅಣ್ಣ ನಿಮಿಷ ಬಾರೋ. ಆ ನಿಮಿಷ ಬಂದೆ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ. ಆಶೀರ್ವಾದ ಮಾಡೋಣ. ಬಂಧನ ಮಾಡು. ವೇದ, ಪ್ರತಿ ವರ್ಷ ಥರನೇ ಈ ವರ್ಷ ನನ್ನ ಕಡೆಯಿಂದ ನಿನಗೆ ಗಿಫ್ಟ್. ಇದು ಬರೀ ₹1 ಅಲ್ಲ, ಮುಂದೊಂದು ದಿನ 1 ಕೋಟಿ ಆಗತ್ತೆ. ನೋಡಿ ಅದಕ್ಕೆ ಪ್ರತಿ ವರ್ಷ ರಾಖಿ ಹಬ್ಬದ ದಿನ ರಾಖಿ ಕಟ್ಟಿಸ್ಕೊಂಡು ₹1 ಕೊಟ್ಟು ಮುಂದೆ 1 ಕೋಟಿ ಆಗತ್ತೆ 1 ಕೋಟಿ ಆಗತ್ತೆ ಅಂತ ಯಾವಾಗಲೂ ಡೋಂಗಿ ಬಿಡ್ತಾನೆ. ಆದರೆ ಈ ಸಲ ಒಂದು ವಿಶೇಷ ಇದೆ. ಇರು.